ವೆಲ್ಕಮ್ ಬ್ಯಾಕ್ ಟು ಕವೀಸ್ ಕಿಚನ್ ಕರ್ನಾಟಕ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಮ್ಮೂರಿಂದ ಹೊಸಂಗಡಿ ಕುಂದಾಪುರದಿಂದ ನಾವು ಬೆಂಗಳೂರು ಕಡೆ ಹೊರಟಿದ್ದೀವಿ. ಎಷ್ಟು ವರ್ಷ ಆಯಿತು ಅಂದರೆ ಮೋರ್ ದ್ಯಾನ್ 10 ಇಯರ್ಸೇ ಆಗೋಯ್ತು ನಾನು ಬೆಂಗಳೂರು ಕಡೆ ಹೋಗಿದೆ. ಇದು ಹುಲಿಕಾಲ್ ದೇವಸ್ಥಾನ, ನರಸಿಂಹ ದೇವಸ್ಥಾನ. ಫುಲ್ ಕೋಲ್ಡ್ ಇತ್ತು ಈಗ ಮಾತ್ರ. ನೆಕ್ಸ್ಟ್ ಮಾಸ್ತಿಕಟ್ಟೆ. ಇಲ್ಲಿಂದ ನೀವು ರೈಟ್ ತೊಗೊಂಡ್ರೆ ಶಿವಮೊಗ್ಗ, ಲೆಫ್ಟ್ ತೊಗೊಂಡ್ರೆ ಹೊಸನಗರ. ನಾವು ತೀರ್ಥಹಳ್ಳಿ ರೂಟಲ್ಲಿ ಹೋಗಿರೋದು. ಶಿವಮೊಗ್ಗ ತನಕ ನಾವು ಕಾರಲ್ಲಿ ಹೋಗಿರೋದು. ನಾನು ನನ್ನ ಮಗ ಶಿವಮೊಗ್ಗ ರೀಚ್ ಆಗಿಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗಿರೋದು. ಅದು ನನ್ನ ಮಗನ ಕರ್ಕೊಂಡು ಬಸ್ಸಲ್ಲಿ ಅಷ್ಟು ಲಾಂಗ್ ಅಂತೂ ನಾನು ಹೋಗೇ ಇಲ್ಲ ಯಾವತ್ತು. ಹೇಗೆ ಕೂರ್ತಾನೋ ನೋಡೋಣ ಇಲ್ಲ ಅಂತ ನಾನು ಟ್ರೈ ಮಾಡೋಣ ಅಂದ್ಕೊಂಡು ಕರ್ಕೊಂಡು ಹೋಗಿದ್ದು. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಗ್ಯಾಪಲ್ಲಿ ಅಲ್ಲೇ ಮಾಲಿಗೆ ಸಿಟಿ ಸೆಂಟರ್ ಮಾಲ್ಗೆ ಕರ್ಕೊಂಡು ಹೋಗಿ ಅವನಿಗೆ ಸ್ವಲ್ಪ ಗೇಮೆಲ್ಲ ಆಡಿಸಿ ತಿಂಡಿ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನ ನಮಗೆ ಬೆಂಗಳೂರು ಬಸ್ ಇದ್ದಿದ್ದು, ಅದರಲ್ಲಿ ಹೋಗಿದ್ದು. ನೋಡಿ ಟ್ರೈನ್ ಎಲ್ಲ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ನೀವು ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆ ಹೋಗ್ಬೋದು ಮಾಲಿಗೆ. ಸಣ್ಣ ಏಜಲ್ಲಿ ಕೂರಬೇಕಾಗಿತ್ತು, ಈಗ ನೋಡಿದ್ರೆ ಎಲ್ಲ ಮಗನ ಜೊತೆ ಕೂರೋ ಹಂಗಾಗಿದೆ. ಅದ್ರ ಪರವಾಗಿಲ್ಲ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಶಿವಮೊಗ್ಗಕ್ಕೆ ಯಾರೇ ಬಂದರು ಫ್ರೀ ಟೈಮ್ ಇದ್ದರೆ ಮಾಲಿಗೆ ಬನ್ನಿ. ಮೇಲ್ಗಡೆ ನಿಮಗೆ 3rd 4th ಫ್ಲೋರಿಗೆ ಬಂದು ಎಲ್ಲ ಗೇಮ್ಸ್ ಎಲ್ಲ ಆಡಿ ಮಕ್ಕಳದ್ದೆಲ್ಲ ಟ್ರೈನು, ಬೈಕ್, ಕಾರ್ ಎಲ್ಲದೂ ಇದೆ ನಿಮಗೆ. 50 ರೂಪೀಸ್ ಒಳಗೆ, 100 ರೂಪೀಸ್ ಒಳಗೆ. ನೆಕ್ಸ್ಟ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಐರಾವತ ಬಸ್ ಬಂದು ಆಲ್ರೆಡಿ ರೆಡಿ ಇತ್ತು. ನಂಬರೆಲ್ಲ ಚೆಕ್ ಮಾಡ್ಕೊತಾ ಇದ್ವಿ, ಇದೇ ಬಸ್ ಏನು ಟಿಕೆಟ್ ಮಾಡಿರೋದು. ನಾನು ನನ್ನ ಮಗ ಹೊರಟಾಯ್ತು ಬೆಂಗಳೂರು ಕಡೆಗೆ. ಅವನು ಅಷ್ಟು ಲಾಂಗ್ ಕೂರ್ತಾನ ಅನ್ನೋದೇ ನನಗೆ ಭಯ ಇತ್ತು. ಆದರೆ ಅವನು ಎಂಜಾಯ್ ಮಾಡ್ತಾಯಿದ್ದ. ಫುಲ್ ಬಸ್ಸಲ್ಲೆಲ್ಲ ಓಪನ್ ಅಲ್ವಾ, ಗ್ಲಾಸ್ ಎಲ್ಲ. ಅವ್ನು ನಿದ್ರೆ ಮಾಡಲಿಲ್ಲ, ಫುಲ್ ಎಂಜಾಯ್ ಮಾಡ್ಕೊಂಡು ತಿಂಡಿ ಎಲ್ಲ ತಿನ್ಕೊಂತ ನಾನು ಮಗು ಎಲ್ಲ ಒಟ್ಟಿಗೆ ಹೋದ್ವಿ. ಹಾಗೆ ಅಮ್ಮ ಕೂಡ ಬಂದಿದ್ದರು, ಅವರು ಸಾಗರ ಕಡೆಯಿಂದ ಬಂದಿದ್ದರು. ಅಷ್ಟು ಮಧ್ಯದಲ್ಲಿ ಅವರು ಚಿತ್ರದುರ್ಗದಲ್ಲಿ ಒಂದು ಬ್ರೇಕ್ ಕೊಟ್ಟಿದ್ದರು. ಅಲ್ಲಿ ಹೋಟೆಲ್ಗೆ ನಮಗೆ ವಾಶ್ರೂಮ್ ಎಲ್ಲ ಹೋಗ್ಬೋದು ಮತ್ತು ತಿಂಡಿ ಕೂಡ ತಿನ್ಕೋಬೋದು. ಅದು ಕೂಡ ತುಂಬ ನೀಟಾಗಿತ್ತು, ತುಂಬ ಲಕ್ಸುರಿಯಸ್ ಆಗಿದೆ ಹೋಟೆಲ್ಲು. ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡಿ. ರೋಡಲ್ಲೇ ಚಿತ್ರದುರ್ಗ ಕೋಟೆನ ಅಷ್ಟೇ ರೋಡಲ್ಲೇ ನೋಡಿದ್ದು, ಇನ್ನೂ ಡೈರೆಕ್ಟಾಗಿ ಹೋಗಿ ನೋಡಿಲ್ಲ. ಯಾವಾಗ ಯೋಗ ಇದೆ ನೋಡೋಣ, ಹೋದರೆ ಖಂಡಿತ ವಿಡಿಯೋ ಮಾಡ್ತೀನಿ. ಹೋಟೆಲ್ ಮಾತ್ರ ತುಂಬ ಕ್ಲೀನಾಗಿತ್ತು, ಎಲ್ಲರೂ ಹೋಗ್ಬೋದು, ಚೆನ್ನಾಗಿದೆ. ಬಸ್ ಅಲ್ಲೇ ಬಂದು ನಿಲ್ಲಿಸ್ತಾರೆ ನಿಮಗೆ 15 ಮಿನಿಟ್ಸು. ಎಲ್ಲ ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ಜರ್ನಿ ಏನೋ ಚೆನ್ನಾಗಾಯಿತು, ಸ್ವಲ್ಪ ಕೂಡ ಬೋರ್ ಆಗಲಿಲ್ಲ. ಆದರೆ ಮುಂದೆ ಹೋಗ್ತಾ ನೆಲಮಂಗಲ ಬಂದಮೇಲೆ ಅಂತ ಬೆಂಗಳೂರು ಬಂತಪ್ಪ ಅಂತ ನೋಡಿದ ಮೇಲೆ ಮತ್ತೆ 2 ಅವರ್ಸ್ ಆಯಿತು. ಟ್ರಾಫಿಕ್ಕಿಗೆ ಒಂದು ದೊಡ್ಡ ನಮಸ್ಕಾರ. ಬಂದು ರೀಚ್ ಆದ್ವಿ. ನೆಕ್ಸ್ಟ್ ಡೇ ಪೂಜೆ ಇಟ್ಕೊಂಡಿದ್ವಿ, ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ವಿ. ಕಸಿನ್ ಮನೆಗೆ ಬಂದಿದ್ದೆ, ಅವಳು ಪೂಜೆ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ಲು. ಬೆಂಗಳೂರಲ್ಲಂತೂ ಹೂವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿನಪ್ಪ. ಪೂಜೆ ಎಲ್ಲ ಚೆನ್ನಾಗಾಯಿತು. ಹಾಗೆ ಸಂಜೆ ಒಂದು ರೌಂಡು ವಾಕಿಂಗ್ ಕರ್ಕೊಂಡು ಹೋಗಿದ್ದು ನಮ್ಮ ಕಸಿನ್. ವಾಕಿಂಗ್ ಹೋಗ್ಬಿಟ್ಟು ಅಲ್ಲಿ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ನೋಡಿ, ನಾವು ಹೋದಲ್ಲಿ ಎಲ್ಲ ಕಡೆ ಇರ್ತಾರೆ ನಮ್ಮ ಗುರುಗಳು. ನನ್ನ ಲೈಫಲ್ಲಂತೂ ಅವರೇ ಬಿಗ್ ಸ್ಟ್ರೆಂತ್ ಮತ್ತು ಪ್ರೊಟೆಕ್ಟರು. ಅಲ್ಲಿ ಹೋಗಿ ನೆಕ್ಸ್ಟ್ ನಾವು ಚಾಟ್ಸ್ ಎಲ್ಲ ತಿನ್ಕೊಂಡು ಬೈ ವಾಕ್ ಹಾಗೆ ಮನೆಗೆ ಬಂದ್ವಿ. ಇದು ಯಾವುದೋ ಟೀ ಶಾಪ್, ನೋಡೋಣ ಡಿಫ್ರೆಂಟ್ ಟೀ ಅಂತ ಹೇಳಿ ನಾನು ಟ್ರೈ ಮಾಡಿ ನೋಡಿದೆ. ನೋಡೋಕ್ಕೇನೋ ಚೆನ್ನಾಗಿತ್ತು ಅಷ್ಟೇ, ಟೀ ನಿಜವಾಗ್ಲೂ ಚೆನ್ನಾಗೇ ಇರಲಿಲ್ಲ. ವೆನಿಲಾ ಟೀ ಅಂತೆ, ಅಪ್ಪ ಚೂರು ಚೆನ್ನಾಗಿರಲಿಲ್ಲ. ಯಾರು ಟ್ರೈ ಮಾಡಬೇಡಿ. ಅಂದರೆ ಸ್ನ್ಯಾಕ್ಸ್ ಮಾತ್ರ ಚೆನ್ನಾಗಿತ್ತು ಅಷ್ಟೇ, ಅದನ್ನೆಲ್ಲ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಡೇ ನಾವು ಅಲ್ಲೇ ರಾಜಾಜಿನಗರದಲ್ಲೇ ಹತ್ತಿರದಲ್ಲೇ ಮೊಣಕಾಲು ಸೀರೆ ಸಿಗುತ್ತೆ ಅಂತ ಹೋಗಿ ಚೆಕ್ ಮಾಡೋಕ್ಕೆ ಹೋಗಿದ್ವಿ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೀರೆಗಳು. ಮಂಚಿ ಸಿಲ್ಕ್ ಅಂತ ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ, ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ, ನೀವು ಚೆಕ್ ಮಾಡಿ ನೋಡಿ. ಅದೆಲ್ಲ ಮುಗಿಸ್ಕೊಂಡು ಮೂವಿಗೆ ಹೋಗಿ ಬಂದ್ವಿ ನಾವು. ನೆಕ್ಸ್ಟು ನಮಗೆ ಅಲ್ಲೇ ಒಂದು ಫೇಮಸ್ ಚಾಟ್ ಸೆಂಟರ್ಗೆ ಕರ್ಕೊಂಡು ಹೋಗಿದ್ರು. 90 ವೆರೈಟೀಸ್ ಆಫ್ ದೋಸೆ ಅಂತ. ಅದು ಟೇಸ್ಟಿಯಾಗಿತ್ತು, ಅದನ್ನ ನನಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಇದು ಕೂಡ ನಾವು ಫಸ್ಟ್ ಟೈಮ್ ತಿಂದಿರೋದು.
ನಮ್ಮೂರಲ್ಲೆಲ್ಲ ಇಷ್ಟೆಲ್ಲ ವೆರೈಟಿ ದೋಸೆ ನಾವು ತಿಂದೇ ಇಲ್ಲ. ಇಲ್ಲೇನಿದ್ರು ಕುಂದಾಪುರ ಕಡೆ ನೀರು ದೋಸೆ, ಮೆಂತ್ಯ ದೋಸೆ, ಓಡ್ ದೋಸೆ ಅಷ್ಟೇ ನಾನು ತಿಂದಿರೋದು. ತಿನ್ಕೊಂಡು ಮನೆಗೆ ಹೊರಟ್ವಿ. ನೆಕ್ಸ್ಟ್ ಡೇ ಮತ್ತೆ ಟ್ರಿಪ್ ನಮ್ಮದು ಎಲ್ಲಿ ಅಂದರೆ ನಂದಿ ಬೆಟ್ಟಕ್ಕೆ ಅಂತ ಹೊರಟಿದ್ದು. ಆದರೆ ನಂದಿ ಬೆಟ್ಟದಲ್ಲಿ ಮ್ಯಾರಥಾನ್ ಇದೆ ಅಂತ ಹೇಳಿ ನಮಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾರು ಬರೋ ಹಾಗಿಲ್ಲ, ಆಫ್ಟರ್ನೂನ್ ಬನ್ನಿ ಅಂತ ಹೇಳಿದರು. ಹೋಗ್ಬಿಟ್ಟಿದ್ದೀವಿ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರೋದು. ಬೆಂಗಳೂರಿಗೆ ಬಂದಿರೋದೇ ಅನ್ಎಕ್ಸ್ಪೆಕ್ಟೆಡಾಗಿ, ಎಲ್ಲದೂ ಅನ್ಎಕ್ಸ್ಪೆಕ್ಟೆಡಾಗಿ. ಎಲ್ಲಿಗೆ ಹೋಗೋದು ಅಂತ ನಾವು ಮುಂಚೆ ಯಾವುದೂ ಕೂಡ ಪ್ಲ್ಯಾನ್ ಮಾಡಿಲ್ಲ. ಅಂದರೆ ಬೆಂಗಳೂರನ್ನ ತುಂಬ ಟೈಮ್ ಆಗಿತ್ತಲ್ವ ನೋಡಿದೆ. ಅದೇ ಒಂದು 2-3 ಡೇಸ್ ಒಳಗೆ ಬೆಂಗಳೂರನ್ನ ನೀವು ನೋಡಿ ಕವರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮಗೆ ಟೈಮ್ ಸಿಕ್ಕಿದೆ ಅಷ್ಟೇ. ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟನ್ನೇ ನಾವು ನೋಡಿದ್ದು. ಸೊ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಯಾವ ಪ್ಲೇಸ್ ಅಂತ ಗೆಸ್ಟ್ ಮಾಡಿ. ಚಿಕ್ಕಬಳ್ಳಾಪುರ. ಪ್ಲ್ಯಾನ್ ಚೇಂಜ್ ಆಯ್ತೀಗ. ಇದಂತೂ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಪ್ಲೇಸಿಗೆ ಹೋಗ್ತೀನಿ ಅಂತ. ಸದ್ಗುರು ಸನ್ನಿಧಿ, ಚಿಕ್ಕಬಳ್ಳಾಪುರ, ನಿಯರ್ ಬ್ಯಾಂಗ್ಳೂರು. ಇದಂತೂ ಡಿವೈನ್ ಪ್ಲೇಸ್ ಅಂತಲೇ ಹೇಳ್ಬೋದು, ಮ್ಯಾಜಿಕಲ್ ಪ್ಲೇಸ್. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೋದ ತಕ್ಷಣ ನಾವು ಅಲ್ಲೇ ರೈಟ್ ಸೈಡಲ್ಲೇ ಹೋಟ್ಲಿಗೆ ಹೋಗಿದ್ದೀವಿ. ತುಂಬ ಲಾಂಗ್ ಜರ್ನಿ ಅಲ್ವಾ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ತಿಂದಿರಲಿಲ್ಲ, ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಖಾಲಿ ಆಗೋಗಿತ್ತು. ಅದಕ್ಕೆ ನಾವು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಅದು ಫೇಮಸ್ ಇದೆ ಹೋಟೆಲ್ ಇಲ್ಲಿ. ಅಷ್ಟು ಜನ ಅಂದರೆ ಅರ್ಧ ಗಂಟೆ ವೆಯ್ಟ್ ಮಾಡಿ ನಾವು ತಿಂಡಿ ತಿಂದಿರೋದು. ಪ್ಲೇಸ್ ಮಾತ್ರ ಫೋಟೋಶೂಟ್ಗೆ ನಿಮಗೆ ತುಂಬಾ ಚೆನ್ನಾಗಿದೆ. ನೋಡಿ, ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಫೋಟೋಶೂಟ್ಗೂ ಚೆನ್ನಾಗಿದೆ. ತಿಂಡಿನೂ ಚೆನ್ನಾಗಿತ್ತು. ನನ್ನ ಮಗ ತಿಂಡಿ ತಿನ್ನೋದು ಬಿಟ್ಕೊಂಡು ಆಟ ಆಡ್ತಾನೇ ಇದ್ದ. ಅವನಿಗೆ ಆಟ ಆಡೋದೊಂದು ಇದ್ಬಿಟ್ರೆ ತಿಂಡಿನೂ ಬೇಡ, ಊಟನೂ ಬೇಡ, ಹಾಗೆ ಇಡೀ ದಿನ ಕಳೀತಾನೆ. ನೆಕ್ಸ್ಟ್ ಇಲ್ಲೊಂದು ವಿಶೇಷವಾಗಿ ಅವ್ರು ಮಾಡಿರೋದು ನೋಡಿ, ತುಂಬ ಯುನೀಕ್ ಕಾನ್ಸೆಪ್ಟ್ ಇದು. ನೀರು ಮಧ್ಯ ದೇವರು, ಅನ್ನಪೂರ್ಣೇಶ್ವರಿ ದೇವರನ್ನು ಅವರು ಇಲ್ಲಿ ಸ್ಟ್ಯಾಚು ಮಾಡಿದ್ದಾರೆ. ಇದಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಹಾಗೆ ಟೈಮ್ ಇತ್ತಲ್ಲ ಅಂತ ಫೋಟೋಶೂಟ್ ಮಾಡ್ಕೊತಾ ಇದ್ವಿ ಎಲ್ಲರೂ ಸುಮ್ಮನೆ. ನಾವು ಯಾವ ಪ್ಲೇಸಿಗೆ ಹೋಗಬೇಕು, ಯಾರನ್ನು ಮೀಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಆ ಡಿವೈನ್ ಪವರೇ ಆಲ್ರೆಡಿ ಬರೆದಿರ್ತಾರೆ ಅಂತ ಹೇಳ್ತಾರಲ್ಲ, ಅದು ನನಗೆ ಬೆಂಗಳೂರಿಗೆ ಹೋದಾಗ, ಎಲ್ಲ ಪ್ಲೇಸ್ಗಳಿಗೂ ಹೋದಾಗ ಫೀಲ್ ಆಗಿದಂತೂ ನಿಜ. ನಾನೇನಾದ್ರು ಪ್ಲ್ಯಾನ್ ಮಾಡಿದರೆ ಖಂಡಿತ ಹೋಗಿರ್ತಿರ್ಲಿಲ್ಲ. ಅಂತೂ ತಿಂಡಿ ಕೊಟ್ಟರು, ಅದು ಸ್ವಲ್ಪನೇ ಸಿಕ್ಕಿದ್ದು. ನೋಡೋಣ, ಫಸ್ಟ್ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಮೇಲೆ ನೋಡೋಣ ಊಟ ಅಂತ ಹೇಳಿ ನೆಕ್ಸ್ಟ್ ನಾವು ಹೋಗಿದ್ದೆ ಆ ಶಿವನ ದರ್ಶನಕ್ಕೆ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಜಾಸ್ತಿ ಬಿಸಿಲೇನಿರಲಿಲ್ಲ, ಮೋಡದ ವಾತಾವರಣ ಇತ್ತು. ಅದಕ್ಕೆ ಎಷ್ಟೊತ್ತು ಕೂಡ ಇರ್ಬೋದು, ಟಯರ್ಡ್ ಏನು ಆಗ್ತಿರ್ಲಿಲ್ಲ. ಅಲ್ಲಿ ವೆಯ್ಟ್ ಮಾಡಿನೇ ಸಾಕಾಯ್ತು ಅಷ್ಟೇ. ಕೊಯಂಬತ್ತೂರು ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲೇ ಬೆಂಗಳೂರು ಹತ್ರ ಇರೋ ಶಿವನ ಪ್ಲೇಸ್ನ ನೋಡಿದ್ನಲ್ಲ, ಅದೇ ಒಂದು ಖುಷಿ.